ದಸರಾದ 7ನೇ ದಿನವಾದ ಇಂದು ಪ್ರಾಣಿ ಪ್ರಿಯರಿಗೂ ಕೂಡ ಒಂದು ವಿಶೇಷವಾದ ಕಾರ್ಯಕ್ರಮದ ಆಯೋಜನೆಯನ್ನ ಮಾಡಲಾಗಿತ್ತು. ಆ ವಿಶೇಷ ಕಾರ್ಯಕ್ರಮವೇ ಪೆಟ್ ಶೋ. ತಮ್ಮ ಮುದ್ದಾದ ಪ್ರಾಣಿಗಳೊಂದಿಗೆ ಅನೇಕ ಪ್ರಾಣಿ ಪ್ರಿಯರು ನೂರಾರು ಸಂಖ್ಯೆಯಲ್ಲಿ ಈ ಪೆಟ್ ಶೋದಲ್ಲಿ ಭಾಗಿಯಾಗಿದ್ದರು. ಈ ಪೆಟ್ ಶೋದ ವಿಶೇಷತೆ ಏನು, ಕಾರ್ಯಕ್ರಮದ ವಿಶೇಷತೆಯ ಬಗ್ಗೆ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ನಾಡಹಬ್ಬ ದಸರಾದಲ್ಲಿ ಡಾಗ್ ಶೋ ನಡೀತಿದೆ. ನಾ ಪ್ರೆಸೆಂಟ್ ಈಗ JK ಗ್ರೌಂಡ್ ಒಳಗಡೆ ಇದ್ದೇನೆ. ಈ ಒಂದು ಭಾಗದಲ್ಲಿ ಡಾಗ್ ಶೋ ನಡೀತಿದೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಸುಮಾರು ಆ ಡಾಗ್ ಮಾಲೀಕರು ಆ ಡಾಗ್ಗಳನ್ನು ಕರ್ಕೊಂಡ್ಬಂದು ಈ ಒಂದು ಡಾಗ್ ಶೋ ಅಲ್ಲಿ ಭಾಗಿಯಾಗಿದ್ದಾರೆ. 600ಕ್ಕೂ ಹೆಚ್ಚು ಡಾಗ್ಗಳು ಈ ಒಂದು ಶೋ ಅಲ್ಲಿ ಭಾಗಿಯಾಗಿದ್ದಾವೆ. ಒಟ್ಟು 40ಕ್ಕೂ ಹೆಚ್ಚು ತಳಿಗಳು ಈ ಒಂದು ಡಾಗ್ ಶೋ ಅಲ್ಲಿ ಭಾಗಿಯಾಗಿದೆ ಅಂತ ಹೇಳ್ಬೋದು. ಒಂದು ಕಡೆ ಜರ್ಮನ್ ಶೆಫರ್ಡ್ ಈಗ ಡಾಗ್ ಶೋ ಅಲ್ಲಿ ಭಾಗಿಯಾಗಿದ್ದೇವೆ. ಅಂದರೆ ಫ್ಯಾಷನ್ ಶೋ ಇದ್ದಂಗೆ, ಅಂದರೆ ಎಲ್ಲ ಅವರು ಹಾವಭಾವ, ನಡಿಗೆ ಪ್ರತಿಯೊಂದು ನೋಡ್ತಾರೆ. ಮತ್ತು ಅವರ ಮಾಲೀಕರು ಯಾವ ರೀತಿ ಸಾಕಿದ್ದಾರೆ, ಮತ್ತು ಹೆಲ್ತ್ ಕಂಡೀಷನ್ ಹೇಗಿದೆ, ಆ್ಯಕ್ಟಿವಿಟಿ ಹೇಗಿದೆ, ಪ್ರತಿಯೊಂದನ್ನು ಗಮನಿಸಿ ಪ್ರಶಸ್ತಿಯನ್ನು ನೀಡ್ತಾರೆ. ಹೀಗಾಗಿ ಜಡ್ಜಸ್ಗಳು ಸಹ ಏನಲ್ಲಿ ಕುಂತಿದ್ದಾರೆ. ನೋಡ್ತಿರ್ಬೋದು. ಸುಮಾರು ಒಂದು ಮೂರು ಜಡ್ಜಸ್ ಕುಂತಿದ್ದಾರೆ. ನಾಯಿಗಳನ್ನು ಅಂದರೆ ಯಾವ ರೀತಿ ವಾಕಿಂಗ್ ಮಾಡ್ತವೆ, ಹೆಲ್ತ್ ಕಂಡೀಷನ್ ಹೇಗಿದೆ, ಮಾಲೀಕರು ಯಾವ ರೀತಿ ನೋಡಿಕೊಂಡಿದ್ದಾರೆ ಎಂಬ ನೋಡಿಕೊಂಡು ಅವಕ್ಕೆ ಪ್ರಶಸ್ತಿ ಘೋಷಣೆ ಮಾಡ್ತಾರೆ. ಒಂದು ಕಡೆ ಅದ್ಭುತವಾದ ಈ ಒಂದು ಕಾರ್ಯಕ್ರಮ. ಸಾಕಷ್ಟು ಜನ ಬಂದಿದ್ದಾರೆ. ನೋಡ್ತಿರ್ಬೋದು. ಮೈಸೂರಿಗೇನು ಕಮ್ಮಿ ಇಲ್ಲ, ಪ್ರಾಣಿ ಪ್ರಿಯರು ಸಾಕಷ್ಟು ಜನ ಇದ್ದಾರೆ. ಸಾಕಷ್ಟು ಮನೆಯಲ್ಲಿ ಡಾಗ್ಗಳನ್ನು ಸಾಕಿದ್ದಾರೆ. ಬಟ್ ಇದೀಗ ಡಾಗ್ ಶೋ ಅಲ್ಲಿ ಸುಮಾರು ನಾಯಿಗಳು ಸಹ ಭಾಗಿಯಾಗಿದ್ದಾವೆ. ಅಮೇರಿಕಾ, ಚೀನಾ, ಜರ್ಮನ್, ಯುರೋಪ್, ಆಸ್ಟ್ರೇಲಿಯಾ ಸೇರಿದಂತೆ ಹಲವು 10 ನಾಯಿಗಳು, ಬ್ರೀಡ್ಗಳು ಈ ಒಂದು ಡಾಗ್ ಶೋ ಅಲ್ಲಿ ಭಾಗಿಯಾಗೋದು ಅಂತ ಹೇಳ್ಬೋದು. ಸಾಕಷ್ಟು ಜನ ಬಂದು ಈ ಒಂದು ನಾಯಿಗಳನ್ನು ನೋಡಿ ಎಂಜಾಯ್ ಮಾಡ್ತಿದ್ದಾರೆ. ಯಾಕಂದರೆ ನಮ್ಮ ದೇಶೀಯ ತಳಿಗಳು, ವಿದೇಶಿಯ ತಳಿಗಳು ನೋಡಿ ತುಂಬ ಎಂಜಾಯ್ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ನಮ್ಮ ದೇಶೀಯ ತಳಿ ಅಂದರೆ ಮುದುವಳು ನಾಯಿ, ಅದು ಸಹ ಡಾಗ್ ಶೋ ಅಲ್ಲಿ ಭಾಗಿಯಾಗಿದೆ. ನೋಡ್ತಿರ್ಬೋದು. ಒಂದು ಕಡೆ ಜರ್ಮನ್ ಶೆಫರ್ಡ್ ಈಗ ಡಾಗ್ ಶೋ ಅಲ್ಲಿ, ಅಂದರೆ ಫ್ಯಾಷನ್ ಶೋ ಥರ ಇದು ಡಾಗ್ ಶೋ. ಇದು ಅಂದರೆ ಪ್ರಶಸ್ತಿ ಘೋಷಣೆ ಆಗುತ್ತೆ. ನಡಿಗೆ ಆಯಿತು, ಹೆಲ್ತ್ ಕಂಡೀಷನ್ ಆಯಿತು, ಮಾಲೀಕರು ಯಾವ ರೀತಿ ಸಾಕಿದ್ದಾರೆ, ಪ್ರತಿಯೊಂದನ್ನು ಗಮನಿಸಿ ಜಡ್ಜ್ಮೆಂಟ್ ನೀಡ್ತಾರೆ, ಪ್ರಶಸ್ತಿ ಘೋಷಣೆ ಮಾಡ್ತಾರೆ. ಯಾಕಂದರೆ ಕೆಲವು ನಾಯಿಗಳು ಸಹ ಏನೋ ಹೆಲ್ತ್ ಕಂಡೀಷನ್ ಚೆನ್ನಾಗಿರಲ್ಲ, ಅವ್ರಿಗೆ ಯಾವ ರೀತಿಯ ಪ್ರಶಸ್ತಿಯನ್ನು ನೀಡುವುದಿಲ್ಲ, ಮಾಲೀಕರು ಸಹ ಚೆನ್ನಾಗಿ ನೋಡಿಕೊಂಡಿರೋದಿಲ್ಲ. ಹೀಗಾಗಿ ಅವ್ರಿಗೆ ಯಾವ ರೀತಿಯ ಪ್ರಶಸ್ತಿ ದೊರೆಯುವುದಿಲ್ಲ. ಬಟ್ ಇದೀಗ 400ಕ್ಕೂ ಹೆಚ್ಚು ತಳಿಗಳು, ಸುಮಾರು 400ಕ್ಕೂ ಹೆಚ್ಚು ನಾಯಿಗಳು, ಸುಮಾರು 50ಕ್ಕೂ ಹೆಚ್ಚು ತಳಿಗಳು ಬಂದಿದ್ದಾವೆ. ಸಾಕಷ್ಟು ಜನ ಬಂದಿದ್ದಾರೆ. ಈ ಒಂದು ಡಾಗ್ ಶೋ ನೋಡ್ತಿದ್ದಾರೆ, ಎಂಜಾಯ್ ಸಹ ಮಾಡ್ತಿದ್ದಾರೆ. ಒಂದು ಕಡೆ ದಸರಾ ಪ್ರಯುಕ್ತ ಡಾಗ್ ಶೋ ಆರಂಭವಾಗಿದೆ. ಕ್ಯಾಮ್ರಾ ಪರ್ಸನ್ ಆನಂದ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಮೈಸೂರು. ದಸರಾದ 7ನೇ ದಿನವಾದ ಇಂದು ಪ್ರಾಣಿ ಪ್ರಿಯರಿಗೂ ಕೂಡ ಒಂದು ವಿಶೇಷವಾದ ಕಾರ್ಯಕ್ರಮದ ಆಯೋಜನೆಯನ್ನ ಮಾಡಲಾಗಿತ್ತು. ಆ ವಿಶೇಷ ಕಾರ್ಯಕ್ರಮವೇ ಪೆಟ್ ಶೋ. ತಮ್ಮ ಮುದ್ದಾದ ಪ್ರಾಣಿಗಳೊಂದಿಗೆ ಅನೇಕ ಪ್ರಾಣಿ ಪ್ರಿಯರು ನೂರಾರು ಸಂಖ್ಯೆಯಲ್ಲಿ ಈ ಪೆಟ್ ಶೋದಲ್ಲಿ ಭಾಗಿಯಾಗಿದ್ದರು. ಈ ಪೆಟ್ ಶೋದ ವಿಶೇಷತೆ ಏನು, ಕಾರ್ಯಕ್ರಮದ ವಿಶೇಷತೆಯ ಬಗ್ಗೆ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ನಾಡಹಬ್ಬ ದಸರಾದಲ್ಲಿ ಡಾಗ್ ಶೋ ನಡೀತಿದೆ. ನಾ ಪ್ರೆಸೆಂಟ್ ಈಗ JK ಗ್ರೌಂಡ್ ಒಳಗಡೆ ಇದ್ದೇನೆ. ಈ ಒಂದು ಭಾಗದಲ್ಲಿ ಡಾಗ್ ಶೋ ನಡೀತಿದೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಸುಮಾರು ಆ ಡಾಗ್ ಮಾಲೀಕರು ಆ ಡಾಗ್ಗಳನ್ನು ಕರ್ಕೊಂಡ್ಬಂದು ಈ ಒಂದು ಡಾಗ್ ಶೋ ಅಲ್ಲಿ ಭಾಗಿಯಾಗಿದ್ದಾರೆ. 600ಕ್ಕೂ ಹೆಚ್ಚು ಡಾಗ್ಗಳು ಈ ಒಂದು ಶೋ ಅಲ್ಲಿ ಭಾಗಿಯಾಗಿದ್ದಾವೆ. ಒಟ್ಟು 40ಕ್ಕೂ ಹೆಚ್ಚು ತಳಿಗಳು ಈ ಒಂದು ಡಾಗ್ ಶೋ ಅಲ್ಲಿ ಭಾಗಿಯಾಗಿದೆ ಅಂತ ಹೇಳ್ಬೋದು. ಒಂದು ಕಡೆ ಜರ್ಮನ್ ಶೆಫರ್ಡ್ ಈಗ ಡಾಗ್ ಶೋ ಅಲ್ಲಿ ಭಾಗಿಯಾಗಿದ್ದೇವೆ. ಅಂದರೆ ಫ್ಯಾಷನ್ ಶೋ ಇದ್ದಂಗೆ, ಅಂದರೆ ಎಲ್ಲ ಅವರು ಹಾವಭಾವ, ನಡಿಗೆ ಪ್ರತಿಯೊಂದು ನೋಡ್ತಾರೆ. ಮತ್ತು ಅವರ ಮಾಲೀಕರು ಯಾವ ರೀತಿ ಸಾಕಿದ್ದಾರೆ, ಮತ್ತು ಹೆಲ್ತ್ ಕಂಡೀಷನ್ ಹೇಗಿದೆ, ಆ್ಯಕ್ಟಿವಿಟಿ ಹೇಗಿದೆ, ಪ್ರತಿಯೊಂದನ್ನು ಗಮನಿಸಿ ಪ್ರಶಸ್ತಿಯನ್ನು ನೀಡ್ತಾರೆ. ಹೀಗಾಗಿ ಜಡ್ಜಸ್ಗಳು ಸಹ ಏನಲ್ಲಿ ಕುಂತಿದ್ದಾರೆ. ನೋಡ್ತಿರ್ಬೋದು. ಸುಮಾರು ಒಂದು ಮೂರು ಜಡ್ಜಸ್ ಕುಂತಿದ್ದಾರೆ. ನಾಯಿಗಳನ್ನು ಅಂದರೆ ಯಾವ ರೀತಿ ವಾಕಿಂಗ್ ಮಾಡ್ತವೆ, ಹೆಲ್ತ್ ಕಂಡೀಷನ್ ಹೇಗಿದೆ, ಮಾಲೀಕರು ಯಾವ ರೀತಿ ನೋಡಿಕೊಂಡಿದ್ದಾರೆ ಎಂಬ ನೋಡಿಕೊಂಡು ಅವಕ್ಕೆ ಪ್ರಶಸ್ತಿ ಘೋಷಣೆ ಮಾಡ್ತಾರೆ. ಒಂದು ಕಡೆ ಅದ್ಭುತವಾದ ಈ ಒಂದು ಕಾರ್ಯಕ್ರಮ. ಸಾಕಷ್ಟು ಜನ ಬಂದಿದ್ದಾರೆ. ನೋಡ್ತಿರ್ಬೋದು. ಮೈಸೂರಿಗೇನು ಕಮ್ಮಿ ಇಲ್ಲ, ಪ್ರಾಣಿ ಪ್ರಿಯರು ಸಾಕಷ್ಟು ಜನ ಇದ್ದಾರೆ. ಸಾಕಷ್ಟು ಮನೆಯಲ್ಲಿ ಡಾಗ್ಗಳನ್ನು ಸಾಕಿದ್ದಾರೆ. ಬಟ್ ಇದೀಗ ಡಾಗ್ ಶೋ ಅಲ್ಲಿ ಸುಮಾರು ನಾಯಿಗಳು ಸಹ ಭಾಗಿಯಾಗಿದ್ದಾವೆ. ಅಮೇರಿಕಾ, ಚೀನಾ, ಜರ್ಮನ್, ಯುರೋಪ್, ಆಸ್ಟ್ರೇಲಿಯಾ ಸೇರಿದಂತೆ ಹಲವು 10 ನಾಯಿಗಳು, ಬ್ರೀಡ್ಗಳು ಈ ಒಂದು ಡಾಗ್ ಶೋ ಅಲ್ಲಿ ಭಾಗಿಯಾಗೋದು ಅಂತ ಹೇಳ್ಬೋದು. ಸಾಕಷ್ಟು ಜನ ಬಂದು ಈ ಒಂದು ನಾಯಿಗಳನ್ನು ನೋಡಿ ಎಂಜಾಯ್ ಮಾಡ್ತಿದ್ದಾರೆ. ಯಾಕಂದರೆ ನಮ್ಮ ದೇಶೀಯ ತಳಿಗಳು, ವಿದೇಶಿಯ ತಳಿಗಳು ನೋಡಿ ತುಂಬ ಎಂಜಾಯ್ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ನಮ್ಮ ದೇಶೀಯ ತಳಿ ಅಂದರೆ ಮುದುವಳು ನಾಯಿ, ಅದು ಸಹ ಡಾಗ್ ಶೋ ಅಲ್ಲಿ ಭಾಗಿಯಾಗಿದೆ. ನೋಡ್ತಿರ್ಬೋದು. ಒಂದು ಕಡೆ ಜರ್ಮನ್ ಶೆಫರ್ಡ್ ಈಗ ಡಾಗ್ ಶೋ ಅಲ್ಲಿ, ಅಂದರೆ ಫ್ಯಾಷನ್ ಶೋ ಥರ ಇದು ಡಾಗ್ ಶೋ. ಇದು ಅಂದರೆ ಪ್ರಶಸ್ತಿ ಘೋಷಣೆ ಆಗುತ್ತೆ. ನಡಿಗೆ ಆಯಿತು, ಹೆಲ್ತ್ ಕಂಡೀಷನ್ ಆಯಿತು, ಮಾಲೀಕರು ಯಾವ ರೀತಿ ಸಾಕಿದ್ದಾರೆ, ಪ್ರತಿಯೊಂದನ್ನು
ಗಮನಿಸಿ ಜಡ್ಜ್ಮೆಂಟ್ ನೀಡ್ತಾರೆ, ಪ್ರಶಸ್ತಿ ಘೋಷಣೆ ಮಾಡ್ತಾರೆ. ಯಾಕಂದರೆ ಕೆಲವು ನಾಯಿಗಳು ಸಹ ಏನೋ ಹೆಲ್ತ್ ಕಂಡೀಷನ್ ಚೆನ್ನಾಗಿರಲ್ಲ, ಅವ್ರಿಗೆ ಯಾವ ರೀತಿಯ ಪ್ರಶಸ್ತಿಯನ್ನು ನೀಡುವುದಿಲ್ಲ, ಮಾಲೀಕರು ಸಹ ಚೆನ್ನಾಗಿ ನೋಡಿಕೊಂಡಿರೋದಿಲ್ಲ, ಹೀಗಾಗಿ ಅವರಿಗೆ ಯಾವ ರೀತಿಯ ಪ್ರಶಸ್ತಿ ದೊರೆಯುವುದಿಲ್ಲ. ಬಟ್ ಇದೀಗ 400ಕ್ಕೂ ಹೆಚ್ಚು ತಳಿಗಳು, ಸುಮಾರು 400ಕ್ಕೂ ಹೆಚ್ಚು ನಾಯಿಗಳು, ಸುಮಾರು 50ಕ್ಕೂ ಹೆಚ್ಚು ತಳಿಗಳು ಬಂದಿದ್ದಾವೆ. ಸಾಕಷ್ಟು ಜನ ಬಂದಿದ್ದಾರೆ, ಈ ಒಂದು ಡಾಗ್ ಶೋ ನೋಡ್ತಿದ್ದಾರೆ, ಎಂಜಾಯ್ ಸಹ ಮಾಡ್ತಿದ್ದಾರೆ. ಒಂದು ಕಡೆ ದಸರಾ ಪ್ರಯುಕ್ತ ಡಾಗ್ ಶೋ ಆರಂಭವಾಗಿದೆ. ಕ್ಯಾಮ್ರಾ ಪರ್ಸನ್ ಆನಂದ್ ಜೊತೆ ವೀರೇಶ್, ರಿಪಬ್ಲಿಕ್ ಕಾಂಡ, ಮೈಸೂರು. ಇದಾಗಿತ್ತು ದಸರಾದ 7ನೇ ದಿನವಾದ ಇಂದು ಪ್ರಾಣಿ ಪ್ರಿಯರಿಗೂ ಕೂಡ ಒಂದು ವಿಶೇಷವಾದ ಕಾರ್ಯಕ್ರಮದ ಆಯೋಜನೆಯನ್ನ ಮಾಡಲಾಗಿತ್ತು. ಆ ವಿಶೇಷ ಕಾರ್ಯಕ್ರಮವೇ ಪೆಟ್ ಶೋ. ತಮ್ಮ ಮುದ್ದಾದ ಪ್ರಾಣಿಗಳೊಂದಿಗೆ ಅನೇಕ ಪ್ರಾಣಿ ಪ್ರಿಯರು ನೂರಾರು ಸಂಖ್ಯೆಯಲ್ಲಿ ಈ ಪೆಟ್ ಶೋದಲ್ಲಿ ಭಾಗಿಯಾಗಿದ್ದರು. ಈ ಪೆಟ್ ಶೋದ ವಿಶೇಷತೆ ಏನು, ಕಾರ್ಯಕ್ರಮದ ವಿಶೇಷತೆಯ ಬಗ್ಗೆ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ನಾಡ ಹಬ್ಬ ದಸರಾದಲ್ಲಿ ಡಾಗ್ ಶೋ ನಡೀತಿದೆ. ನಾ ಪ್ರೆಸೆಂಟ್ ಈಗ JK ಗ್ರೌಂಡ್ ಒಳಗಡೆ ಇದ್ದೇನೆ. ಈ ಒಂದು ಭಾಗದಲ್ಲಿ ಡಾಗ್ ಶೋ ನಡೀತಿದೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಸುಮಾರು ಡಾಗ್ ಮಾಲೀಕರು ಡಾಗ್ಗಳನ್ನು ಕರ್ಕೊಂಬಂದು ಈ ಒಂದು ಡಾಗ್ ಶೋ ಅಲ್ಲಿ ಭಾಗಿಯಾಗಿದ್ದಾರೆ. 600ಕ್ಕೂ ಹೆಚ್ಚು ಡಾಗ್ಗಳು ಈ ಒಂದು ಶೋ ಅಲ್ಲಿ ಭಾಗಿಯಾಗಿದ್ದಾವೆ. ಒಟ್ಟು 40ಕ್ಕೂ ಹೆಚ್ಚು ತಳಿಗಳು ಈ ಒಂದು ಡಾಗ್ ಶೋ ಅಲ್ಲಿ ಭಾಗಿಯಾಗಿದೆ ಅಂತ ಹೇಳ್ಬೋದು. ಒಂದು ಕಡೆ ಜರ್ಮನ್ ಸಫರ್ಡ್ ಈಗ ಡಾಗ್ ಶೋ ಅಲ್ಲಿ ಭಾಗಿಯಾಗಿದೆ. ಅಂದರೆ ಫ್ಯಾಷನ್ ಶೋ ಇದ್ದಂಗೆ, ಅಂದರೆ ಎಲ್ಲ ಅವರು ಹಾವಭಾವ, ನಡಿಗೆ ಪ್ರತಿಯೊಂದು ನೋಡ್ತಾರೆ. ಮತ್ತು ಅವರ ಮಾಲೀಕರು ಯಾವ ರೀತಿ ಸಾಕಿದ್ದಾರೆ, ಮತ್ತು ಹೆಲ್ತ್ ಕಂಡೀಷನ್ ಹೇಗಿದೆ, ಆ್ಯಕ್ಟಿವಿಟಿ ಹೇಗಿದೆ, ಪ್ರತಿಯೊಂದನ್ನು ಗಮನಿಸಿ ಪ್ರಶಸ್ತಿಯನ್ನು ನೀಡ್ತಾರೆ. ಹೀಗಾಗಿ ಜಡ್ಜಸ್ಗಳು ಸಹ ಇಲ್ಲಿ ಕುಂತಿದ್ದಾರೆ. ನೋಡ್ತಿರ್ಬೋದು. ಸುಮಾರು ಒಂದು ಮೂರು ಜಡ್ಜಸ್ ಕುಂತಿದ್ದಾರೆ. ನಾಯಿಗಳನ್ನು ಅಂದರೆ ಯಾವ ರೀತಿ ವಾಕಿಂಗ್ ಮಾಡ್ತವೆ, ಹೆಲ್ತ್ ಕಂಡೀಷನ್ ಹೇಗಿದೆ, ಮಾಲೀಕರು ಯಾವ ರೀತಿ ನೋಡಿಕೊಂಡಿದ್ದಾರೆ ಎಂಬ ನೋಡಿಕೊಂಡು ಅವಕ್ಕೆ ಪ್ರಶಸ್ತಿ ಘೋಷಣೆ ಮಾಡ್ತಾರೆ. ಒಂದು ಕಡೆ ಅದ್ಭುತವಾದ ಈ ಒಂದು ಕಾರ್ಯಕ್ರಮ. ಸಾಕಷ್ಟು ಜನ ಬಂದಿದ್ದಾರೆ, ನೋಡ್ತಿರ್ಬೋದು. ಮೈಸೂರಿಗೇನು ಕಮ್ಮಿ ಇಲ್ಲ, ಪ್ರಾಣಿ ಪ್ರಿಯರು ಸಾಕಷ್ಟು ಜನ ಇದ್ದಾರೆ. ಸಾಕಷ್ಟು ಮನೆಯಲ್ಲಿ ಡಾಗ್ಗಳನ್ನು ಸಾಕಿದ್ದಾರೆ. ಬಟ್ ಇದೀಗ ಡಾಗ್ ಶೋ ಅಲ್ಲಿ ಸುಮಾರು ನಾಯಿಗಳು ಸಹ ಭಾಗಿಯಾಗಿದ್ದಾವೆ. ಅಮೇರಿಕಾ, ಚೀನಾ, ಜರ್ಮನ್, ಯುರೋಪ್, ಆಸ್ಟ್ರೇಲಿಯಾ ಸೇರಿದಂತೆ ಹಲವು 10 ನಾಯಿಗಳು, ಬ್ರೀಡ್ಗಳು ಈ ಒಂದು ಡಾಗ್ ಶೋ ಅಲ್ಲಿ ಭಾಗಿಯಾಗೋದು ಅಂತ ಹೇಳ್ಬೋದು. ಸಾಕಷ್ಟು ಜನ ಬಂದು ಈ ಒಂದು ನಾಯಿಗಳನ್ನು ನೋಡಿ ಎಂಜಾಯ್ ಮಾಡ್ತಿದ್ದಾರೆ. ಯಾಕಂದರೆ ನಮ್ಮ ದೇಶೀಯ ತಳಿಗಳು, ವಿದೇಶಿಯ ತಳಿಗಳು ನೋಡಿ ತುಂಬ ಎಂಜಾಯ್ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ನಮ್ಮ ದೇಶೀಯ ತಳಿ ಅಂದರೆ ಮುದುವಳು ನಾಯಿ, ಅದು ಸಹ ಡಾಗ್ ಶೋ ಅಲ್ಲಿ ಭಾಗಿಯಾಗಿದೆ. ನೋಡ್ತಿರ್ಬೋದು. ಒಂದು ಕಡೆ ಜರ್ಮನ್ ಸಫರ್ಡ್ ಈಗ ಡಾಗ್ ಶೋ ಅಲ್ಲಿ, ಅಂದರೆ ಫ್ಯಾಷನ್ ಶೋ ಥರ ಇದು ಡಾಗ್ ಶೋ. ಇದು ಅಂದರೆ ಪ್ರಶಸ್ತಿ ಘೋಷಣೆ ಆಗುತ್ತೆ. ನಡಿಗೆ ಆಯಿತು, ಹೆಲ್ತ್ ಕಂಡೀಷನ್ ಆಯಿತು, ಮಾಲೀಕರು ಯಾವ ರೀತಿ ಸಾಕಿದ್ದಾರೆ, ಪ್ರತಿಯೊಂದನ್ನು ಗಮನಿಸಿ ಜಡ್ಜ್ಮೆಂಟ್ ನೀಡ್ತಾರೆ, ಪ್ರಶಸ್ತಿ ಘೋಷಣೆ ಮಾಡ್ತಾರೆ. ಯಾಕಂದರೆ ಕೆಲವು ನಾಯಿಗಳು ಸಹ ಏನೋ ಹೆಲ್ತ್ ಕಂಡೀಷನ್ ಚೆನ್ನಾಗಿರಲ್ಲ, ಅವ್ರಿಗೆ ಯಾವ ರೀತಿಯ ಪ್ರಶಸ್ತಿಯನ್ನು ನೀಡುವುದಿಲ್ಲ, ಮಾಲೀಕರು ಸಹ ಚೆನ್ನಾಗಿ ನೋಡಿಕೊಂಡಿರೋದಿಲ್ಲ, ಹೀಗಾಗಿ ಅವರಿಗೆ ಯಾವ ರೀತಿಯ ಪ್ರಶಸ್ತಿ ದೊರೆಯುವುದಿಲ್ಲ. ಬಟ್ ಇದೀಗ 400ಕ್ಕೂ ಹೆಚ್ಚು ತಳಿಗಳು, ಸುಮಾರು 400ಕ್ಕೂ ಹೆಚ್ಚು ನಾಯಿಗಳು, ಸುಮಾರು 50ಕ್ಕೂ ಹೆಚ್ಚು ತಳಿಗಳು ಬಂದಿದ್ದಾವೆ. ಸಾಕಷ್ಟು ಜನ ಬಂದಿದ್ದಾರೆ, ಈ ಒಂದು ಡಾಗ್ ಶೋ ನೋಡ್ತಿದ್ದಾರೆ, ಎಂಜಾಯ್ ಸಹ ಮಾಡ್ತಿದ್ದಾರೆ. ಒಂದು ಕಡೆ ದಸರಾ ಪ್ರಯುಕ್ತ ಡಾಗ್ ಶೋ ಆರಂಭವಾಗಿದೆ. ಕ್ಯಾಮ್ರಾ ಪರ್ಸನ್ ಆನಂದ್ ಜೊತೆ ವೀರೇಶ್, ರಿಪಬ್ಲಿಕ್ ಕಾಂಡ, ಮೈಸೂರು. ಇದಾಗಿತ್ತು ದಸರಾದ 7ನೇ ದಿನವಾದ ಇಂದು ಪ್ರಾಣಿ ಪ್ರಿಯರಿಗೂ ಕೂಡ ಒಂದು ವಿಶೇಷವಾದ ಕಾರ್ಯಕ್ರಮದ ಆಯೋಜನೆಯನ್ನ ಮಾಡಲಾಗಿತ್ತು. ಆ ವಿಶೇಷ ಕಾರ್ಯಕ್ರಮವೇ ಪೆಟ್ ಶೋ. ತಮ್ಮ ಮುದ್ದಾದ ಪ್ರಾಣಿಗಳೊಂದಿಗೆ ಅನೇಕ ಪ್ರಾಣಿ ಪ್ರಿಯರು ನೂರಾರು ಸಂಖ್ಯೆಯಲ್ಲಿ ಈ ಪೆಟ್ ಶೋದಲ್ಲಿ ಭಾಗಿಯಾಗಿದ್ದರು. ಈ ಪೆಟ್ ಶೋದ ವಿಶೇಷತೆ ಏನು, ಕಾರ್ಯಕ್ರಮದ ವಿಶೇಷತೆಯ ಬಗ್ಗೆ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ನಾಡ ಹಬ್ಬ ದಸರಾದಲ್ಲಿ ಡಾಗ್ ಶೋ ನಡೀತಿದೆ. ನಾ ಪ್ರೆಸೆಂಟ್ ಈಗ JK ಗ್ರೌಂಡ್ ಒಳಗಡೆ ಇದ್ದೇನೆ. ಈ ಒಂದು ಭಾಗದಲ್ಲಿ ಡಾಗ್ ಶೋ ನಡೀತಿದೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಸುಮಾರು ಡಾಗ್ ಮಾಲೀಕರು ಡಾಗ್ಗಳನ್ನು ಕರ್ಕೊಂಬಂದು ಈ ಒಂದು ಡಾಗ್ ಶೋ ಅಲ್ಲಿ ಭಾಗಿಯಾಗಿದ್ದಾರೆ. 600ಕ್ಕೂ ಹೆಚ್ಚು ಡಾಗ್ಗಳು ಈ ಒಂದು ಶೋ ಅಲ್ಲಿ ಭಾಗಿಯಾಗಿದ್ದಾವೆ. ಒಟ್ಟು 40ಕ್ಕೂ ಹೆಚ್ಚು ತಳಿಗಳು ಈ ಒಂದು ಡಾಗ್ ಶೋ ಅಲ್ಲಿ ಭಾಗಿಯಾಗಿದೆ ಅಂತ ಹೇಳ್ಬೋದು. ಒಂದು ಕಡೆ ಜರ್ಮನ್ ಸಫರ್ಡ್ ಈಗ ಡಾಗ್ ಶೋ ಅಲ್ಲಿ ಭಾಗಿಯಾಗಿದೆ. ಅಂದರೆ ಫ್ಯಾಷನ್ ಶೋ ಇದ್ದಂಗೆ, ಅಂದರೆ ಎಲ್ಲ ಅವರು ಹಾವಭಾವ, ನಡಿಗೆ ಪ್ರತಿಯೊಂದು ನೋಡ್ತಾರೆ. ಮತ್ತು ಅವರ ಮಾಲೀಕರು ಯಾವ ರೀತಿ ಸಾಕಿದ್ದಾರೆ, ಮತ್ತು ಹೆಲ್ತ್ ಕಂಡೀಷನ್ ಹೇಗಿದೆ, ಆ್ಯಕ್ಟಿವಿಟಿ ಹೇಗಿದೆ, ಪ್ರತಿಯೊಂದನ್ನು ಗಮನಿಸಿ ಪ್ರಶಸ್ತಿಯನ್ನು ನೀಡ್ತಾರೆ. ಹೀಗಾಗಿ ಜಡ್ಜಸ್ಗಳು ಸಹ ಇಲ್ಲಿ ಕುಂತಿದ್ದಾರೆ. ನೋಡ್ತಿರ್ಬೋದು. ಸುಮಾರು ಒಂದು ಮೂರು ಜಡ್ಜಸ್ ಕುಂತಿದ್ದಾರೆ. ನಾಯಿಗಳನ್ನು ಅಂದರೆ ಯಾವ ರೀತಿ ವಾಕಿಂಗ್ ಮಾಡ್ತವೆ, ಹೆಲ್ತ್ ಕಂಡೀಷನ್ ಹೇಗಿದೆ, ಮಾಲೀಕರು ಯಾವ ರೀತಿ ನೋಡಿಕೊಂಡಿದ್ದಾರೆ ಎಂಬ ನೋಡಿಕೊಂಡು ಅವಕ್ಕೆ ಪ್ರಶಸ್ತಿ ಘೋಷಣೆ ಮಾಡ್ತಾರೆ. ಒಂದು ಕಡೆ ಅದ್ಭುತವಾದ ಈ ಒಂದು ಕಾರ್ಯಕ್ರಮ. ಸಾಕಷ್ಟು ಜನ ಬಂದಿದ್ದಾರೆ, ನೋಡ್ತಿರ್ಬೋದು. ಮೈಸೂರಿಗೇನು ಕಮ್ಮಿ ಇಲ್ಲ, ಪ್ರಾಣಿ ಪ್ರಿಯರು ಸಾಕಷ್ಟು ಜನ ಇದ್ದಾರೆ. ಸಾಕಷ್ಟು ಮನೆಯಲ್ಲಿ ಡಾಗ್ಗಳನ್ನು ಸಾಕಿದ್ದಾರೆ. ಬಟ್ ಇದೀಗ ಡಾಗ್ ಶೋ ಅಲ್ಲಿ ಸುಮಾರು ನಾಯಿಗಳು ಸಹ ಭಾಗಿಯಾಗಿದ್ದಾವೆ. ಅಮೇರಿಕಾ, ಚೀನಾ, ಜರ್ಮನ್, ಯುರೋಪ್, ಆಸ್ಟ್ರೇಲಿಯಾ ಸೇರಿದಂತೆ ಹಲವು 10 ನಾಯಿಗಳು, ಬ್ರೀಡ್ಗಳು ಈ ಒಂದು
ಡಾಗ್ ಶೋಲಿ ಭಾಗಿಯಾಗೋದು ಅಂತ ಹೇಳ್ಬೋದು. ಸಾಕಷ್ಟು ಜನ ಬಂದು ಈ ಒಂದು ನಾಯಿ ಅಂದರೆ ನಾಯಿಗಳನ್ನು ನೋಡಿ ಎಂಜಾಯ್ ಮಾಡ್ತಿದ್ದಾರೆ. ಯಾಕಂದರೆ ನಮ್ಮ ದೇಶೀಯ ತಳಿಗಳು ವಿದೇಶಿಯ ತಳಿಗಳು ನೋಡಿ ತುಂಬ ಎಂಜಾಯ್ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ನಮ್ಮ ದೇಶೀಯ ತಳಿ ಅಂದರೆ ಮುದುವಳು ನಾಯಿ, ಅದು ಸಹ ಡಾಗ್ ಶೋಲಿ ಭಾಗಿಯಾಗಿದೆ. ನೋಡ್ತಿರ್ಬೋದು ಒಂದು ಕಡೆ ಜರ್ಮನ್ ಶಫರ್ಡ್ ಈಗ ಡಾಗ್ ಶೋಲಿ ಅಂದರೆ ಫ್ಯಾಷನ್ ಶೋ ಥರ ಇದು ಡಾಗ್ ಶೋ. ಇದು ಅಂದರೆ ಪ್ರಶಸ್ತಿ ಘೋಷಣೆ ಆಗುತ್ತೆ. ಅದು ನಡಿಗೆ ಆಯಿತು, ಹೆಲ್ತ್ ಕಂಡೀಷನ್ ಆಯಿತು, ಮಾಲೀಕರು ಯಾವ ರೀತಿ ಸಾಕಿದ್ದಾರೆ ಪ್ರತಿಯೊಂದನ್ನು ಗಮನಿಸಿ ಜಡ್ಜ್ಮೆಂಟ್ ನೀಡ್ತಾರೆ, ಪ್ರಶಸ್ತಿ ಘೋಷಣೆ ಮಾಡ್ತಾರೆ. ಯಾಕಂದರೆ ಕೆಲವು ನಾಯಿಗಳು ಸಹ ಏನೋ ಹೆಲ್ತ್ ಕಂಡೀಷನ್ ಚೆನ್ನಾಗಿರಲ್ಲ, ಅವ್ರಿಗೆ ಯಾವ ರೀತಿಯ ಪ್ರಶಸ್ತಿಯನ್ನು ನೀಡುವುದಿಲ್ಲ, ಮಾಲೀಕರು ಸಹ ಚೆನ್ನಾಗಿ ನೋಡಿಕೊಂಡಿರೋದಿಲ್ಲ, ಹೀಗಾಗಿ ಅವರಿಗೆ ಯಾವ ರೀತಿಯ ಪ್ರಶಸ್ತಿ ದೊರೆಯುವುದಿಲ್ಲ. ಬಟ್ ಇದೀಗ 400ಕ್ಕೂ ಹೆಚ್ಚು ತಳಿಗಳು, ಸುಮಾರು 400ಕ್ಕೂ ಹೆಚ್ಚು ನಾಯಿಗಳು, ಸುಮಾರು 50ಕ್ಕೂ ಹೆಚ್ಚು ತಳಿಗಳು ಬಂದಿದ್ದಾವೆ. ಸಾಕಷ್ಟು ಜನ ಬಂದಿದ್ದಾರೆ, ಈ ಒಂದು ಡಾಗ್ ಶೋ ನೋಡ್ತಿದ್ದಾರೆ, ಎಂಜಾಯ್ ಸಹ ಮಾಡ್ತಿದ್ದಾರೆ. ಒಂದು ಕಡೆ ದಸರಾ ಪ್ರಯುಕ್ತ ಡಾಗ್ ಶೋ ಆರಂಭವಾಗಿದೆ. ಕ್ಯಾಮ್ರಾ ಪರ್ಸನ್ ಆನಂದ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಇದಾಗಿತ್ತು